ನಮಸ್ಕಾರ ವೀಕ್ಷಕರೇ, ಅಕ್ಷಯ ಅಡಿಗೆಗೆ ಸ್ವಾಗತ. ನಾನಿವತ್ತು ಮಾಡುತ್ತಿರುವುದು ಹಲಸಿನ ಹಣ್ಣಿನ ದೋಸೆ. ತುಂಬ ಬೇಗನೆ ದಿಢೀರಾಗಿ ಮಾಡುವಂಥ ಹಲಸಿನ ಹಣ್ಣಿನ ದೋಸೆ ತುಂಬ ಟೇಸ್ಟಿಯಾಗಿರ್ತದೆ. ಬ್ಯಾಚುಲರ್ಗೂ ಮಾಡಬಹುದು. ಇದನ್ನು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಲಸಿನ ಹಣ್ಣಿದು ದೋಸೆ ಮಾಡುವಂತಿದ್ದೇನೆ. ತುಂಬ ಟೇಸ್ಟ್ ಆಗಿರ್ತದೆ. ಒಂದು ಅರ್ಧ ಬೌಲು, ಸಣ್ಣ ಬೌಲಲ್ಲಿ ಒಂದು ಮುಕ್ಕಾಲು ಬೌಲು ಇಲ್ಲದ್ರೆ ಒಂದು ಅರ್ಧ ಬೌಲ್ ತಕೊಳ್ಳಿ ಹಲಸಿನ ಹಣ್ಣು. ಇದು ಹಲಸಿನ ಹಣ್ಣಿದು ದೋಸೆ ದಿಢೀರಾಗಿ ಮಾಡಿಕೊಳ್ಬಹುದು. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತೂ ಮಕ್ಕಳಿಗೆ ಬೇಗ ಆಗ್ತದೆ, ತುಂಬ ಟೇಸ್ಟಾಗಿ ಇರ್ತದೆ. ಮತ್ತೆ ಅದಕ್ಕೆ 2 ಗ್ಲಾಸ್ ಆಗುವಷ್ಟು ಅಕ್ಕಿ. ಇದು ಬೆಳ್ತಿಗೆ ಅಕ್ಕಿ. ಇದು ಬೆಳ್ತಿಗೆ ಅಕ್ಕಿ ತಗೊಂಡದ್ದು ನಾನು. ನಿಮಗೆ ಬೇಕಾದ ದೋಸೆ ಅಕ್ಕಿ ತಗೊಳ್ಬಹುದು. ಇದನ್ನು ಒಂದು ಗಂಟೆವರೆಗೆ ಇದು ನೆನೆಸಬೇಕು. ಒಳ್ಳೆ ನೆಂದಿದೆ. ನಾನು 1 ಗಂಟೆವರೆಗೆ ಇಟ್ಟಿದ್ದೇನೆ. ಒಳ್ಳೆ ನೆಂದಿದೆ ಈಗ ಅಕ್ಕಿ. ಈಗ ಇದಕ್ಕೆ ರುಚಿಗೆ ತಕ್ಕ ಉಪ್ಪು, ಬೆಲ್ಲ ಹಾಕಿಕೊಳ್ತಿದ್ದೇನೆ. ನಿಮಗೆ ಹಲಸಿನ ಹಣ್ಣು ತುಂಬ ಸ್ವೀಟ್ ಉಂಟು ಅಂತ ಹೇಳಿದ್ರೆ ಬೆಲ್ಲ ಕಡಿಮೆ ಹಾಕಿಕೊಳ್ಳಿ, ನಿಮಗೆ ತಕ್ಕ ಹಾಕಿಕೊಳ್ಳಿ. ಬೆಲ್ಲ ಹಾಕೋದೇ ಮಾಡ್ಬೋದು, ತುಂಬ ಟೇಸ್ಟ್ ಆಗಿರುತ್ತೆ. ಮತ್ತು ನಿಮಗೆ ಬೆಲ್ಲ ಬೇಕು ಅಂತ ಹೇಳಿದ್ರೆ ನಾನೊಂದು ಸಣ್ಣ ಕಪ್ಪಲ್ಲಿ 1 ಕಪ್ ಆಗುವಷ್ಟು ತಗೊಂಡಿದ್ದೇನೆ. ನಿಮಗೆ ಸ್ವೀಟಿಗೆ ತಕ್ಕ ತಗೊಳ್ಳಿ. ಮತ್ತು ತೆಂಗಿನ ತುರಿ ಒಂದು ಸಣ್ಣ ಕಪ್, ಈ ಕಪ್ಪಿನಲ್ಲಿ 1 ಕಪ್ ಆಗುವಷ್ಟು ತೆಂಗಿನ ತುರಿ ತಗೊಂಡಿದ್ದೇನೆ. ಪರಿಮಳಕ್ಕೆ 1 ಏಲಕ್ಕಿ ಇಟ್ಟಿದ್ದೇನೆ. ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ. ಅದಕ್ಕೆ ಈಗ ಅಕ್ಕಿಯನ್ನು ಒಂದು 2-3 ಸಲ ಒಳ್ಳೆ ತೊಳೆದಿಟ್ಟಿದ್ದೇನೆ. ಈಗ ಅಕ್ಕಿ ಹಾಕಿಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಕಡೀರಿ. ತುಂಬ ತೆಳುವು ಆಗೋದು ಬೇಡ, ಸ್ವಲ್ಪ ದಪ್ಪವಾಗಿ ಕಡೀರಿ. ಮತ್ತೆ ಬೇಕಾದ್ರೆ ನೀರು ಹಾಕ್ಬೋದು. ಸ್ವಲ್ಪ ನೀರು ಹಾಕಿ ಇದನ್ನೀಗ ಮುಚ್ಚಿಟ್ಟು ಕಡೀರಿ. ಈಗ ಕಡ್ತಿದ್ದೇನೆ ನೋಡಿ. ಇದಕ್ಕೆ ನಾನು ತೆಂಗಿನ ತುರಿ ಹಾಕಿಕೊಳ್ತಿದ್ದೇನೆ. ಹಲಸಿನ ಹಣ್ಣು ಹಾಕಿಕೊಳ್ಬೇಕು. ಈಗ ಹಲಸಿನ ಹಣ್ಣು ತೆಂಗಿನ ತುರಿ ಹಾಕಿದ ಮೇಲೆ ಸ್ವೀಟಿಗೆ ಬೆಲ್ಲ ಹಾಕಿಕೊಳ್ತಿದ್ದೇನೆ. ಇದಕ್ಕೆ ಚಟ್ನಿ ಏನು ಬೇಕು ಅಂತಿಲ್ಲ, ದೋಸೆ ಒಳ್ಳೆಯದಾಗಿರ್ತದೆ, ಅದರಲ್ಲೇ ತಿನ್ಬೋದು. ಚಟ್ನಿ ಬೇಕಾದರೂ ಮಾಡಿಕೊಳ್ಬೋದು. ಈಗ ಇದಕ್ಕೆ 1 ಏಲಕ್ಕಿಯನ್ನು ಸಿಪ್ಪೆ ತೆಗೆದು ಹಾಕಿಕೊಳ್ತಿದ್ದೇನೆ. ಪರಿಮಳ ಒಳ್ಳೆ ಇರ್ತದೆ ಅಂತೇಳಿ. ಈಗ ಪರಿಮಳ ಒಳ್ಳೆದಿರ್ತದೆ ಅಂತೇಳಿ 1 ಏಲಕ್ಕಿಯನ್ನು ಬೇಕಾದ್ರೆ ಒಡಿ ಹಾಕಿಕೊಳ್ಬೋದು ಕಡ್ದ ಮೇಲೆ. ಈಗ ರುಚಿಗೆ ತಕ್ಕ ಸ್ವಲ್ಪ ಉಪ್ಪು ಹಾಕಿಕೊಳ್ತಿದ್ದೇನೆ. ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ, ಸ್ವಲ್ಪ ಹಾಕಿದ್ರೆ ಸಾಕು. ಮತ್ತು ಬೆಲ್ಲದಲ್ಲಿ ಉಪ್ಪು ಉಂಟು. ಮತ್ತು ಇದನ್ನು ಒಳ್ಳೆ ನೈಸ್ ಆಗುವಾಗೆ ಕಡೀರಿ. ಬೇಕಾದ್ರೆ ಮಾತ್ರ ಸ್ವಲ್ಪ ಕಡ್ದು ಬೇಕಾದ್ರೆ ಮಾತ್ರ ನೀರು ಹಾಕಿಕೊಳ್ಬೇಕು. ಇದರಲ್ಲೇ ಕಡೀರಿ. ಈಗ ನೋಡಿ, ಅಕ್ಕಿ ಹಾಕುವಾಗ ಸ್ವಲ್ಪ ನೀರು ಹಾಕಿದ್ದು, ಮತ್ತೆ ನಾನು ನೀರು ಹಾಕ್ತೇ ಇಲ್ಲ. ಆ ಹಲಸಿನ ಹಣ್ಣು ಮತ್ತು ಬೆಲ್ಲ ಹಾಕಿದ್ದು ಅದರಲ್ಲೇ ಕಡ್ತದ್ದು ನೋಡಿ. 1 ತೊಟ್ಟು ಸಗ ನೀರು ಮತ್ತೆ ಹಾಕಲಿಲ್ಲ ನಾನು. ಹೀಗೆ ದಪ್ಪವಾಗಿರಬೇಕು, ತುಂಬ ತೆಳು ಮಾಡಲಿಕ್ಕೆ ಹೋಗಬೇಡಿ. ಈಗ ಒಂದು ಬೌಲಿಗೆ ಹಾಕಿಕೊಳ್ತಿದ್ದೇನೆ. ಈಗ ಹಿಟ್ಟು ಹಾಕಿಟ್ಟಿದ್ದೇನೆ. ನೀವು ಉಪ್ಪು ಹಾಕಲಿಲ್ಲ ಅಂತ ಹೇಳಿದರೆ ಸ್ವಲ್ಪ ಉಪ್ಪು ಒಡಿ ಹಾಕಿಕೊಳ್ಬೇಕು. ನಾನು ಆಗ ಉಪ್ಪು ಹಾಕಿದ್ದೇನೆ. ಉಪ್ಪು ಹಾಕಿದವರು ಹಾಕೋದು ಬೇಡ ಅಲ್ಲ. ಉಪ್ಪು ಹಾಕಲಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಉಪ್ಪು ಈಗ ಹಾಕಿ ಮಿಕ್ಸ್ ಮಾಡಿಕೊಳ್ಬಹುದು. ಏಲಕ್ಕಿಯೂ ಅಷ್ಟೇ, ಏಲಕ್ಕಿ ಒಡಿ ಹಾಕಲಿಲ್ಲ ನಾನು, ಏಲಕ್ಕಿ ಕಡ್ತದ್ದು. ನಿಮಗೆ ಏಲಕ್ಕಿ ಒಡಿ ಆದರೆ ಈಗ ಹಾಕಿಕೊಳ್ಬೋದು. ಮತ್ತು ತವ ನೋಡಿ ಒಳ್ಳೆ ಬಿಸಿಯಾಗಿದೆ, ಒಳ್ಳೆ ಬಿಸಿ ಆಗಬೇಕು ತವ. ಎಣ್ಣೆ ಹಚ್ಚಿಟ್ಟಿದ್ದೇನೆ. ಮತ್ತು ನಾನು ತುಪ್ಪ ಇದರ ಮೇಲೆ ಹಾಕ್ತೇನೆ. ಎಣ್ಣೆ ಈಗ ಹಚ್ಚಿದ್ದೇನೆ ನೋಡಿ, ಒಳ್ಳೆ ಬಿಸಿಯಾಗಿದೆ. ಈಗ ದೋಸೆ ಹೊಡಿಬೇಕು. ಈಗ ಇದನ್ನು ಮೀಡಿಯಂ ಉರಿಯಲ್ಲಿಟ್ಟು ಮುಚ್ಚಿ. ಈಗ ನೋಡಿ ಸ್ವಲ್ಪ ಹೊತ್ತಾಗಿದೆ, ಬೆಂದಿದೆ. ಇದಕ್ಕೆ ಈಗ ನೀವು ಬೇಕಾದರೆ ಎಣ್ಣೆ ಹಾಕಿಕೊಳ್ಬೋದು, ತುಪ್ಪ ಬೇಕಾದರೆ ತುಪ್ಪ ಹಾಕಿಕೊಳ್ಬೋದು. ನಾನೀಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿಕೊಳ್ತಿದ್ದೇನೆ. ಫಸ್ಟ್ ನಾನು ಎಣ್ಣೆಯಲ್ಲಿ ಹಚ್ಚಿದೆ, ಮತ್ತು ತುಪ್ಪ ಹಾಕಿಕೊಳ್ತಿದ್ದೇನೆ. ನಿಮಗೆ ತುಪ್ಪ ಬೇಡ ಅಂತ ಹೇಳುವವರು ಎಣ್ಣೆ ಹಾಕಿಕೊಳ್ಬೋದು. ತುಪ್ಪ ಹಾಕಿದರೆ ತುಂಬ ಟೇಸ್ಟಾಗಿರ್ತದೆ. ಮತ್ತು ಇದನ್ನು ಸ್ವಲ್ಪ ಹೀಗೆ ಬಿಡಿ. ಮತ್ತು ಇದನ್ನು ಸಣ್ಣ ಉರಿಯಲ್ಲಿ ಇಟ್ಟಿದ್ದೇನೆ. ಈಗ ಇದನ್ನು ಬೇಕಾದರೆ ತಿರುಗಿಸಿ ಹಾಕ್ಬೋದು, ಇಲ್ಲ ನಾನು ತಿರುಗಿಸಿ ಹಾಕಿದ್ದೇನೆ. ಈಗ ಇದನ್ನೀಗ ತೆಗೀರಿ. ಈಗ ಹಚ್ಚಿಟ್ಟಿದ್ದೇನೆ, ತುಪ್ಪ ಹಚ್ಚಿದ್ದೇನೆ. ಈಗ ಇನ್ನೊಂದನ್ನು ಹಾಕಿಕೊಳ್ತಿದ್ದೇನೆ. ನಿಮಗೆ ಬೇಕು ಅಂತ ಹೇಳಿದರೆ ತೆಳುವು ಮಾಡಿಕೊಳ್ಬಹುದು.
ಮತ್ತು ಇದನ್ನು ಮುಚ್ಚಿಡಿ, ಮೀಡಿಯಮ್ ಉರಿಯಲ್ಲಿ ಬೇಯಲಿ. ಈಗ ಮೀಡಿಯಮ್ ಉರಿಯಲ್ಲಿ ಬೆಂದಿದೆ ನೋಡಿ. ಇದನ್ನು ತೆಗೆದ ಮೇಲೆ ಒಮ್ಮೆಲೆ ತೆಗಿಬೇಡಿ, ಸ್ವಲ್ಪ ಈಗ ಇಡಬೇಕು. ಮತ್ತು ಇದಕ್ಕೆ ಈಗ ತುಪ್ಪ ಇಲ್ಲಾಂದರೆ ಎಣ್ಣೆ ಹಾಕಿಕೊಳ್ಳಿ. ತುಪ್ಪ ಹಾಕಿಕೊಳ್ಳಿ, ತುಂಬ ಟೇಸ್ಟಾಗಿರ್ತದೆ ತುಪ್ಪ ಹಾಕಿದರೆ. ನೋಡಿ, ತಿರುಗಿಸಿ ಹಾಕೋದಿಲ್ಲ ಅಂತ ಹೇಳಿದರೆ ಹೀಗೆ ಹೀಗೆ ತೆಗಿಬೋದು. ಈಗ ಇದು ರೆಡಿಯಾಗಿದೆ ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿದೆ ಹಲಸಿನ ಹಣ್ಣಿನ ದೋಸೆ. ತುಂಬ ಟೇಸ್ಟಾಗಿರ್ತದೆ, ಬ್ಯಾಚುಲರ್ಗೂ ಮಾಡ್ಬೋದು. ಇದನ್ನು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ. ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು.